ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನಿದು? ಏನ್ ಚಿಕ್ಕತ್ತೆ ಇಲ್ಲೆಲ್ಲಿ ಇರುತ್ತೆ? ಅಯ್ಯೋ ಇದು ಸ್ಟೋರ್ ರೂಮ್ ಅಮ್ಮ, ಇರುತ್ತೆ ಇರು. ಹುಡುಕ್ತಿದ್ದಾಳೆ ಬೈ ಕಡೆ. ಇದು ದೋಸೆ ಹಿಟ್ಟು ಎಲ್ಲ ರುಬ್ಬೋದು, ಗುಂಡ್ಕಲ್ಲು ಅಂತಾರೆ ಆಯ್ತಾ. ಮೊನ್ಕೆ ಹುಡುಕ್ತೀನಿ ಇರು. ಇದು ಮೊನ್ಕೆ ಇಟ್ಕೋ. ಕುಟ್ತಾ ಪ್ರಾಕ್ಟೀಸ್ ಮಾಡ್ತಾ ಇರು. ನಾನು ಹೋಗಿ ರಾಗಿ ಎಲ್ಲ ಎತ್ಕೊಂಡ್ ಬರ್ತೀನಿ. ನಾನು ಯಾಕೆ ಇವಾಗ ಕೊಟ್ಲಿ? ಪ್ರಾಕ್ಟೀಸ್ ಅಮ್ಮ, ಪ್ರಾಕ್ಟೀಸ್ ಮಾಡು. ಯಾಕೆ ಇದ್ರೊಳಗೆ ಹಾಕ್ತಿದ್ದೀರಾ? ಇಷ್ಟೊಂದು ಧೂಳಿದೆಯಲ್ಲ. ಕುಟ್ಟಮ್ಮ, ಇದು ವೇಸ್ಟು. ನನ್ಗೇನ್ ಪ್ರಾಕ್ಟೀಸ್ ತಾನೆ, ಮಾಡು. ಕುಟ್ಟು ಕುಟ್ಟು ಕುಟ್ಟು, ಜೋರ ಕುಟ್ಟು. ಇಲ್ಲ ಚಿಕ್ಕತ್ತೆ, ಅಂಕಲ್ ಆಗಲ್ಲ. ಆಗಲ್ಲ ಅನ್ಬಾರ್ದಮ್ಮ, ಮಾಡು. ಯಾಕೋ ಭಾಸ್ಕರ, ಹಳೇ ಹಾಡುಗಳನ್ನ ಹಾಡಿ ನನ್ಗೆಲ್ಲ ನೆನ್ಪು ಮಾಡ್ತೀಯಾ? ಸುಮ್ನೆ ತಿನ್ನು. ತಗೊಳ್ಳಿ ಮೇಡಮ್. ಇಷ್ಟು ಬೇಗ ಮಾಡ್ಬಿಟ್ಯಾ? ತಿನ್ನಿ, ಚೆನ್ನಾಗಿದೆ ಅಂತ ಹೇಳಿ. ಸಾಕು. ತುಪ್ಪ ಹಾಕ್ಲಾ? ಬೇಡ ಬೇಡ, ಸಾಕು. ಚಿಕ್ಕಿ, ನೀವು ಉಪ್ಪಿಟ್ಟು ತಿಂತಿರೋದು ನೋಡಿದ್ರೆ ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ನಾನು ಸ್ವಲ್ಪ ತಿನ್ನಲ್ಲ. ಆತರ ಏನಿಲ್ಲ. ಓಕೆ 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 ಅನ್ಬಿಟ್ಟು ಆತರ ಗಬ ಗಬ ತಿಂತಾ ಇದೆಯಾ? ಅದು ನಂಗೆ ತುಂಬಾ ಹಸುವಾಗ್ತಿದ್ದಿಲ್ಲ, ಅದಕ್ಕೆ ಫಾಸ್ಟ್ ಆಗಿ ತಿಂತಾ ಇದ್ದೀನಿ. ಇರಿ ಮೇಡಮ್, ಇನ್ನೊಂಚೂರು ಬಡಿಸ್ತೀನಿ. ತಗೊಳ್ಳಿ. ಚಿಕ್ಕಿ, ಬೇಡ ಅಂತಾನೆ ಅನ್ಲಿಲ್ಲ. ಓಕೆ ಓಕೆ ಏನಿಲ್ಲ, ಚೆನ್ನಾಗಿದೆ ಅನ್ಸತ್ತೆ. ಸುಮ್ಮನೆ ಬಾಮಿಚ್ಕೊಂಡಿರೋ, ತಿನ್ನವಾಗ ಡಿಸ್ಟರ್ಬ್ ಬೇಡ. ಎಲ್ರಿಗೂ ಒಂದ್ ಸ್ವಲ್ಪ ಬಡಿಸ್ಬಿಡು. ಎಲ್ಲ ಖಾಲಿ ಮಾಡಬೇಡ, ನಂಗೂ ಸ್ವಲ್ಪ ಉಳಿಸು. ಹಸ್ಬೆಂಡು ಏನ್ರಿ? ಕೂತ್ಕೊಳ್ಳಿ. ಯಾಕೆ? ನಿಮ್ಮನ್ನ ನೋಡ್ಕೊಳ್ಳೋದು ನನ್ ಜವಾಬ್ದಾರಿ ಅಲ್ವಾ, ಅದಕ್ಕೆ ನಿಮ್ ಬ್ಯಾಂಡೇಜ್ ಬದಲಾಯಿಸ್ಬೇಕು. ಬೇಡರಿ, ಉರಿಯುತ್ತೆ, ಅದು ಹಂಗೆ ವಾಸಿ ಆಗುತ್ತೆ ಬಿಡಿ. ಹಸ್ಬೆಂಡು, ಈ ಭೂಮಿಯಲ್ಲಿ ಒಬ್ರು ನೋವನ್ನ ಇನ್ನೊಬ್ರು ಅನುಭವಿಸೋ ತರ ಇದ್ದಿದ್ರೆ ನಿಮ್ ನೋವನ್ನ ನಾನು ಅನುಭವಿಸ್ತಿದ್ದೆ. ಪಾಪ ಪುಣ್ಯ ಯಾರು ಮಾಡಿರ್ತಾರೋ ಅದ್ರ ಕರ್ಮ ಫಲನ ಅವ್ರವರೇ ಅನುಭವಿಸ್ಬೇಕು. ಹಾಗೆ ಯಾರಿಗೆ ಏಟಾಗಿರುತ್ತೋ ಅದ್ರ ನೋವನ್ನ ಅವರೇ ಅನುಭವಿಸ್ಬೇಕು. ಅದೇ ಜಗತ್ತಿನ ನಿಯಮ. ಅದನ್ನ ಬದಲಾಯಿಸಕ್ ನಾವ್ಯಾರು? ಈಗ ಗಾಯ ಹೇಗಿದೆ? ಟ್ರೀಟ್ಮೆಂಟ್ ಮಾಡಿರೋದು ಡಾಕ್ಟರ್ ಆಗಿದ್ರು ಕಾಳಜಿ ವಹಿಸ್ತಾ ಇರೋದು ನೀವಲ್ವಾ? ಅದು ಗಾಯಕ್ಕೆ ಅರ್ಥ ಆಗಿರ್ಬೇಕು. ಅದಕ್ಕೆ ಜಾಸ್ತಿ ನೋವು ಕೊಡ್ತಾ ಇಲ್ಲ. ಹೆದರ್ಬೇಡಿ ಹಸ್ಬೆಂಡು, ಏನು ಆಗಲ್ಲ. ನಂಗೆ ಇಂಜೆಕ್ಷನ್ನು, ಹಾಸ್ಪಿಟ್ಲು ಇದೆಲ್ಲ ಸಣ್ಣ ವಯಸ್ಸಿಂದನೂ ಆಗ್ಬರಲ್ಲ. ಏನೇ ಆಗಿ ನಮ್ ಕೈಯಲ್ಲಿ ಆಗಲ್ಲ ಅಂತ ಅನ್ಕೋಬಾರ್ದು. ಕಷ್ಟನ ಸುಖನ ಅದನ್ನ ಅನ್ಭವಿಸ್ಬೇಕು. ನಾವ್ ಅನ್ಕೊಂಡಾಗೆ ಯಾವಾಗ್ಲೂ ಆಗಲ್ಲ. ಜೀವನ ಹೇಗ್ ಬರುತ್ತೋ ನಾವ್ ಅದನ್ನ ಹಾಗೆ ಅನ್ಭವಿಸ್ಬೇಕು. ನೋಡಿ, ಮುಗ್ದೇ ಹೋಯ್ತು. ನನಗೆ ಗೊತ್ತೇ ಆಗದ ಹಾಗೆ ಡ್ರೆಸ್ಸಿಂಗೇ ಮಾಡ್ಬಿಟ್ರಲ್ರಿ. ಪರವಾಗಿಲ್ಲ, ಡಾಕ್ಟರ್ ಆಗ್ಬೋದು ನೀವು. ಅಲ್ಲ ಹಸ್ಬೆಂಡು, ನೆನ್ನೆ ನರ್ಸ್ ಆಗ್ಬೋದು ಅಂದ್ರಿ, ಇವತ್ ಡಾಕ್ಟರ್ ಆಗ್ಬೋದು ಅಂತಿದ್ದೀರಾ. ನಾಳೆ ಏನಾಗ್ಬೋದು ಅಂತೀರಾ? ನಿಮ್ಮ ಕೈಗುಣ ಸೇಮ್ ನಮ್ಮ ಅಮ್ಮನ ಥರನೇ. ಅಮ್ಮನೂ ಅಷ್ಟೇ, ಬಿದ್ದು ಗಾಯ ಮಾಡ್ಕೊಂಡಾಗ ಔಷಧಿ ಹಚ್ಚಿ ಕಾಳಜಿ ಮಾಡ್ತಾಯಿದ್ರು. ಆಗ ಎಂಥ ದೊಡ್ಡ ಗಾಯ ಆದರೂ ಬೇಗ ವಾಸಿಯಾಗ್ಬಿಡುತ್ತೆ.
ನನ್ನ ತಾಯಿ ಥರ ನಿಮ್ಮಲ್ಲೂ ಏನೋ ಮ್ಯಾಜಿಕ್ ಇದೆ. ಅವರಷ್ಟೇ ನೀವು ನನ್ನ ಪ್ರೀತಿ ಮಾಡ್ತೀರಾ. ಹೆಂಡತಿ ಆದವಳು ಗಂಡನ ಸೇವೆ ಎಷ್ಟೇ ಮಾಡಿದ್ಲು ಅಮ್ಮನ ಪ್ರೀತಿ ಕೊಡಕ್ಕಾಗಲ್ಲ ಹಸ್ಬೆಂಡು. ಇದು ನನ್ಗೆ ಮಾತ್ರ ಅಲ್ಲ, ನನ್ನ ಥರ ಎಲ್ಲ ಹೆಣ್ಮಕ್ಳಿಗೂ ಅನ್ವಯಿಸುತ್ತೆ. ಅಂದರೆ ನಿಮಗೆ ನನ್ನ ಮೇಲೆ ಕಾಳಜಿ ಇಲ್ಲ? ಬರೀ ಕಾಳಜಿ ಅಲ್ಲ, ಪ್ರೀತಿನೂ ಇದೆ ಹಸ್ಬೆಂಡು. ಆದ್ರೆ ಅಮ್ಮನ ಪ್ರೀತಿ ಮುಂದೆ ಈ ಪ್ರೀತಿ ಯಾವ ಲೆಕ್ಕ ನೀವೇ ಹೇಳಿ ಹಸ್ಬೆಂಡು. ಅದು ಸರಿ ಬಿಡಿ. ನೋಡಿದ್ರ, ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ನಿಮ್ಮ ಆರೋಗ್ಯನ ನೆಗ್ಲೆಕ್ಟ್ ಮಾಡಿದ್ದೀರಾ. ಹಸ್ಬೆಂಡು ಒಂದ್ಸಲ ಸೀನದಕ್ಕೆ ಹಿಂಗ್ ಆಡ್ತಿದ್ದೀರಾ ಅಲ್ವಾ? ಮನುಷ್ಯನ ಆರೋಗ್ಯನ ಹದಗೆಡ್ಸೋದ್ರಲ್ಲಿ ಶೀತಾನೇ ಮೊದಲನೇ ಸ್ಥಾನದಲ್ಲಿರೋದು. ಅದನ್ನ ನೆಗ್ಲೆಕ್ಟ್ ಮಾಡಬಾರ್ದು. ಆ ಬಾಕ್ಸ್ ತೆಗೀರಿ, ಸ್ವಲ್ಪ ಯಾಕೆ? ತೆಗೀರಿ, ಹೇಳ್ತೀನಿ. ಶೀತದ ಮಾತ್ರ ಇದೆ, ತಗೊಳ್ಳಿ. ಹಸ್ಬೆಂಡು ಇಷ್ಟಕ್ಕೆಲ್ಲ ಯಾಕೆ ಮಾತ್ರ? ಮೊನ್ನೆಯಿಂದ ಮಗು ಥರ ನೀವು ಹೇಳಿದ ಮಾತನ್ನೆಲ್ಲ ನಾನು ಕೇಳ್ತಾ ಅಲ್ವಾ? ಇವಾಗ ನಾನು ಹೇಳಿದ ಮಾತು ನೀವು ಕೇಳಬೇಕು, ಇಲ್ಲದ್ರೆ ಮೂಗು ಹಿಡಿದು ಕುಡಿಸ್ತೀನಿ. ಬೇಡ ಬೇಡ, ನಿಮ್ಮ ಸಮಾಧಾನಕ್ಕಾದ್ರೂ ನಾನು ಮಾತ್ರೆ ತಗೋತೀನಿ. ಗುಡ್. ಕೆಲವು ಸರ್ತಿ ನಮ್ಗೆ ಇಷ್ಟ ಇಲ್ಲದ್ರು ಇನ್ನೊಬ್ರಿಗೋಸ್ಕರನಾದ್ರೂ ನಾವು ಕೆಲವೊಂದು ಕೆಲಸಗಳನ್ನ ಮಾಡಬೇಕಾಗತ್ತೆ. ಸರಿ, ತುಂಬ ಚಳಿದೆ, ಹೊತ್ಕೊಂಡು ಮಲಗಿ. ಒಂದು ನಿಮಿಷ ಬರ್ತೀನಿ. ಮಲಗ್ಬಿಟ್ರ? ಇವತ್ತಿನ ಟಾಸ್ಕಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಅದ್ಭುತವಾಗಿತ್ತು ದೀಪ ಅವರೇ. ನಿಮ್ಮಲ್ಲಿ ಇಷ್ಟೊಂದು ಕಲೆ ಶಕ್ತಿ ಇದೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದರೂ ತುಂಬ ಕಷ್ಟಪಟ್ಟು ಗೆದ್ದಿದ್ದೀರಾ. ನಾಳೆನೂ ಇದೇ ಥರ ಗೆಲ್ಬೇಕು ನೀವು. ಯಾಕಂದರೆ ನಾನು ಈ ಮನೆ ಬಿಟ್ಟು ಹೋಗೋದು ನಿಮ್ಗೆ ಇಷ್ಟ ಇಲ್ಲ, ಅದಕ್ಕೆ ತಾನೆ. ಹಸ್ಬೆಂಡು ಸುಮ್ಮನಾಗೋದ್ರಿ. ಮಲಗಿದ್ರ ಅನ್ಕೊಂಡು ಮಾತಾಡಿದ್ರೆ ಎಚ್ಚರ ಇತ್ಕೊಂಡು ನನ್ನ ಮಾತೆಲ್ಲ ಕದ್ ಕೇಳಿಸ್ಕೊಂಡ್ರ ನೀವು? ಮಲ್ಗೆ ಇದ್ದೆ, ನೀವು ಯಾವಾಗ ಮಾತು ಶುರು ಮಾಡಿದ್ರೋ ಎಚ್ಚರ ಆಗೋಯ್ತು. ನಿಮ್ಮ ಮಾತು ಕೇಳಿ ತುಂಬಾ ಖುಷಿ ಆಯ್ತು ಹಸ್ಬೆಂಡು. ಸರಿ, ಕಷ್ಟಪಟ್ಟು ಗೆದ್ದಿದ್ದೀರಾ. ನಾನೇ ಜ್ಯೂಸ್ ಮಾಡ್ಕೊಂಡ್ ಬಂದಿದ್ದೀನಿ, ತಗೊಳ್ಳಿ, ಕುಡ್ದ್ಬಿಟ್ಟು ಮಲ್ಕೊಳ್ಳಿ. ಯಾಕ್ರಿ ಹೇಳ್ತಾ ಇದ್ದೀರಾ? ಏನಾಯ್ತು? ಹಸ್ಬೆಂಡು ದುಃಖಕ್ಕಲ್ಲ, ಖುಷಿಗೆ ಅಳು ಬರ್ತಿದೆ. ಇವತ್ತು ನಾನು ಟಾಸ್ಕಲ್ಲಿ ಗೆಲ್ಬೇಕು ಅಂತ ಬೆಳಿಗ್ಗೆನೆ ದೇವ್ರ ಹತ್ರ ಬೇಡ್ಕೊಳಕ್ ಹೋದ್ರಿ. ಈಗ ನನಗೋಸ್ಕರ ಜ್ಯೂಸ್ ತಗೊಂಡು ಬಂದಿದ್ದೀರ. ನಿಮ್ಗೋಸ್ಕರ ನಾನು ಈ ಟಾಸ್ಕಲ್ಲಿ ಗೆದ್ದೇ ಗೆಲ್ತೀನಿ. ಆಯ್ತಾಯ್ತು, ಕುಡೀರಿ.